ಹಾಯ್ ಫ್ರೆಂಡ್ಸ್, ಇದು ಶನಿವಾರದ ಮಧ್ಯಾಹ್ನ ನಂತರದ ಮಿನಿ ವ್ಲಾಗ್. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನೀಮ್ ಸೋಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೊನ್ನೆ ಮಾಡಿದ್ದ ನೀಮ್ ಸೋಪೆಲ್ಲ ಸೇಲ್ ಆಗಿ ಮುಗಿದಿತ್ತು. ನೀಮ್ ಸೋಪ್ ಮಾಡುವ ಅಂತ ಮಧ್ಯಾಹ್ನ ನಂತರ ಸೋಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಈ ಸೋಪನ್ನು ನೀಮ್ ಪೌಡರ್ ಯೂಸ್ ಮಾಡಿ ಮಾಡ್ತೇನೆ. ಹಾಗೆ ಬೇಸೆಲ್ಲ ಮೆಲ್ಟ್ ಮಾಡಿ ಅದಕ್ಕೆ ನೀಮ್ ಪೌಡರ್ ಎಲ್ಲ ಹಾಕಿ ಮೋಲ್ಡಿಗೆ ಹಾಕಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೆ. ಸಂಜೆ ಆಗುವಾಗ ನನಗೊಮ್ಮೆ ಪೇಟೆಗೆ ಹೋಗ್ಲಿಕ್ಕಿತ್ತು. ಹಾಗೆ ಪೇಟೆಗೆಲ್ಲ ಹೋಗಿ ಬಂದು ರಾತ್ರಿ ಆಗುವಾಗ ಈ ಸೋಪೆಲ್ಲ ಸೆಟ್ಟಾಗಿತ್ತು. ಹಾಗೆ ಇದನ್ನು ಅನ್ಮೋಲ್ಡ್ ಮಾಡಿ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಯಾಕ್ ಎಲ್ಲ ಆದಮೇಲೆ ಸ್ಟಿಕ್ಕರ್ ಅಂಟಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅಲ್ಲಿಗೆ ಮಗಳು ಬಂದು ಒಂದೊಂದು ಸೋಪ್ ಕೊಡ್ತೇನೆ ಅಂತ ಹೇಳಿ ಅವಳು ಒಂದೊಂದು ಸೋಪ್ ಕೊಡ್ತಾ ಇದ್ಲು. ಅವಳಿಗೆ ನನಗೆ ಹೆಲ್ಪ್ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಅವಳು ಸೋಪ್ ಕೊಡಲಿಕ್ಕೆ ಬಂದದ್ದು. ನನಗದು ಕಷ್ಟ ಆದರೂ ಅವಳು ಕೊಡುವಾಗ ಖುಷಿ ಆಗ್ತದೆ. ಹಾಗೆ ಇವತ್ತು ನೀಮ್ ಸೋಪ್ ರೆಡಿ. ಮೊನ್ನೆಯ ವಿಡಿಯೋದಲ್ಲಿ ನ್ಯಾಚುರಲ್ ಹೇರ್ ಆಯಿಲ್ ಬಿಸಿ ಮಾಡೋದನ್ನು ತೋರಿಸಿದ್ದೆ. ಅದನ್ನು ಒಂದು ದಿವಸ ಇಟ್ಟು ಸೆಟ್ ಆದಮೇಲೆ ಹೇಗೆ ಬಾಟ್ಲಿಗೆ ತುಂಬಿಸ್ತೇನೆ ಅಂತ ತೋರಿಸ್ತೇನೆ ಅಂತ ಹೇಳಿದೆ. ಅತ್ತೆ ಮತ್ತು ನಾನು ಒಂದು ಬಟ್ಟೆಯ ಸಹಾಯದಿಂದ ಆ ಎಣ್ಣೆಯನ್ನೆಲ್ಲ ಸೋಸಿ ಇನ್ನೊಂದು ಪಾತ್ರೆಗೆ ಮಾಡಿದ್ದೆ. ಹಾಗೆ ಅದನ್ನು ನಾನು ಫನಲ್ ಮೂಲಕ ಒಂದು ದೊಡ್ಡ ಬಾಟ್ಲಿಗೆ ತುಂಬಿಸಿ ಈಗ ನನ್ನ 100 ml ಬಾಟ್ಲಿಗೆ ತುಂಬಿಸ್ತಾ ಇದ್ದೇನೆ. ನೋಡಿ ಎಷ್ಟು ಕೇರಾಗಿ ತುಂಬಿಸಿದ್ರು ಅದು ಸ್ವಲ್ಪ ಸ್ವಲ್ಪ ಚೆಲ್ತಾನೇ ಉಂಟು. ಆ ಪಾತ್ರೆಯಿಂದ ಈ ಚಿಕ್ಕ ಬಾಟಲಿಗೆ ತುಂಬಿಸುವುದಂದರೆ ಅದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ದೊಡ್ಡ ಬಾಟಲಿಗೆ ತುಂಬಿಸಿ ಅದರಿಂದ ಈ ಬಾಟಲ್ಗೆಲ್ಲ ತುಂಬಿಸ್ತಾ ಇದ್ದೇನೆ. ಇನ್ನು ಸ್ಟಿಕ್ಕರ್ ಅಂಟಿಸೋದು. ಈ ಸ್ಟಿಕ್ಕರನ್ನೆಲ್ಲ ಕಟ್ ಮಾಡಿ ಅದರ ಸೈಡೆಲ್ಲ ಕಟ್ ಮಾಡಿ ನೀಟ್ ಮಾಡಿ ಈಗ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೇನೆ. ಹಾಗೆ ಆ ಬಾಟಲ್ನೆಲ್ಲ ಚೆಂದ ಮಾಡಿ ಒರೆಸಿ ಎಣ್ಣೆಯ ಪಸ ಎಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಈಗ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೇನೆ. ನಾವು ಮನೇಲಿ ತುಳು ಮಾತಾಡೋದ್ರಿಂದ ನಮ್ಮ ಕನ್ನಡ ಅಷ್ಟು ಚೆಂದ ಇಲ್ಲ, ಅಡ್ಜಸ್ಟ್ ಮಾಡಿ ಆಯಿತಾ. ಈ ಬಾಟ್ಲಿಗೆಲ್ಲ ಸ್ಟಿಕ್ಕರ್ ಅಂಟಿಸಿದಾಗ ನಮ್ಮ ಇವತ್ತಿನ ಹೇರ್ ಆಯಿಲ್ ಬಾಟಲ್ಸ್ ಎಲ್ಲ ರೆಡಿ. ನಾನು ಹೌಸ್ ವೈಫ್ ಆಗಿದ್ದು ಒಂದು ಮಗು ಇರುವಾಗ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಏನಾದರೂ ಒಂದು ಬಿಸ್ನೆಸ್ ಮಾಡುವಂತ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದು. ನೋಡಿ ನನ್ನ ರೂಮಿನ ಅವಸ್ಥೆ ಎಲ್ಲ ಕೆಲಸ ಆಗುವಾಗ ಹೀಗೆ ಆಗಿತ್ತು. ಇನ್ನು ಇದನ್ನು ಕ್ಲೀನ್ ಮಾಡಿ ನಾವು ಮಲಗೋದು. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.